ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವರು ನಿಮಗೆ ಆ್ಯಕ್ಚುಲಿ ಇವ್ರ ಪರಿಚಯ ನಿಮಗೆ ಗೊತ್ತಿಲ್ಲ ಅಷ್ಟೇ, ಇವ್ರು ನಿಮಗೆ ಪರಿಚಯ ಅಂತ ಅಂದ್ಬಿಟ್ಟು ನಂದು ವಿಡಿಯೋನಲ್ಲಿ ಮೊಡವಾಟುಕಾಲು ಸೂಪ್ ಬಗ್ಗೆ ಒಬ್ಬರು USA ತರಿಸ್ಕೊಂಡು ಅವ್ರ ಮಗಳಿಗೆ ಕ್ಯೂರ್ ಆಗಿದೆ. ಅವರು ಜುಲೈಯಲ್ಲಿ ಬಂದು ನನ್ನ ಮೀಟ್ ಮಾಡ್ತಾರೆ, ಅವ್ರ ಹತ್ರನೇ ಮಾತಾಡಿಸ್ತೀನಿ, ನಿಮ್ಗೆ ಅವಾಗ ಕರೆಕ್ಟ್ ಸಾಕ್ಷಿ ಸಿಗತ್ತೆ ಅಂತ ಹೇಳಿದ್ದೆ. ಈವನ್ ಮನೆ ರಸದುಡ್ರದವರು ನನ್ನ ಇಂಟರ್ವ್ಯೂ ಮಾಡಿದಾಗಲೂ ಕೂಡ ಅವರು ಕೂಡ ಹೇಳಿದ್ದಾರೆ, ಮೇಡಮ್ದು ಈ ಥರ ಪ್ರಾಡಕ್ಟ್ ತೊಗೊಂಡು ಮೊಡವಾಟುಕಾಲು ಸೂಪ್ ತೊಗೊಂಡು ಮಗುಗೆ ಬೇಗ ರೆಕ್ಟಿಫೈ ಆಯಿತು ಒಂದು ಮಗುಗೆ ಅಂತ ಅಂದ್ಬಿಟ್ಟು. ಎಷ್ಟು ವರ್ಷ ಮೇಡಮ್ ನಿಮ್ಮ ಮಗು? 15 years. 15. ಸೊ ದೀಪಿಕಾ ಅಂತ ಇವರು ನನಗೆ ಆಲ್ಮೋಸ್ಟ್ 6 ನಂದು ಯೂಟ್ಯೂಬ್ ಫ್ಯಾಮಿಲಿ ಹಳೆ ಮೆಂಬರ್ ಇವರು. ಹೌದು ಅಲ್ಲ. ಸೊ ಇವ್ರ ಮಗಳಿಗೇನೆ ಅದು ಮೊಡವಾಟುಕಾಲು ಸೂಪ್ ತೊಗೊಂಡು ರೆಕ್ಟಿಫೈ ಆಗಿದ್ದು. ಮತ್ತೆ ಇವ್ರು ನಮ್ದೆಲ್ಲ ಇವ್ರಿಗೆ ಪ್ಯಾಕ್ ಮಾಡಿಟ್ಟಿರೋದು US ಈಗ ಇನ್ನೂ ಇದೆ ಅಲ್ಲಿ. ಸೊ ಇವಾಗ ಈ ಪ್ರಾಡಕ್ಟ್ಸ್ ಎಲ್ಲ ಇವ್ರು ತಗೊಂಡು ಹೋಗ್ತಾರೆ. ಇನ್ನೂ ಅಲ್ಲೆಲ್ಲ ತುಂಬ ಇದೆ, ಅದು ತೋರಿಸು ಅಲ್ಲೆಲ್ಲ ಇರೋದು. ಸೊ ಅದಕ್ಕೇನೆ ಇವ್ರ ಹತ್ರನೇ ಮಾತಾಡಿಸ್ಬಿಟ್ಟು ಮೊಡವಾಟುಕಾಲು ಸೂಪ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡು. ಇದು ಬಿಸ್ನೆಸ್ ಅಲ್ಲ, ಏನೂ ಅಲ್ಲ, ಒಂದು ನ್ಯಾಚುರಲ್ ಆಗಿ ನಮ್ಮ ಇದು ಏನು ನೇಚರಲ್ಲಿ ಸಿಗೋದನ್ನು ನಾವು ಎಷ್ಟು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋಬೋದು, ಅದರಿಂದ ಎಷ್ಟೆಷ್ಟು ಪ್ರಯೋಜನಗಳಿದೆ ಅಂತ ತಿಳಿದೇ ಇದ್ದವ್ರಿಗೆ ನಂಬದೇ ಇದ್ದವ್ರಿಗೆ ಒಂದು ಸಾಕ್ಷಿ ಸಮೇತ ನಮ್ಮ ವಿಡಿಯೋ ಮುಖಾಂತರ ತೋರಿಸ್ಬೇಕಂತ ಅಷ್ಟೇ ನಾನು ಟ್ರೈ ಮಾಡ್ತಾ ಇರೋದು. ಇದು ಬಿಸ್ನೆಸ್ದು ಇಂಪ್ರೂವ್ ಮಾಡೋಕ್ಕೆ, ಅದಕ್ಕೆಲ್ಲ ಯಾವುದಕ್ಕೂ ಅಲ್ಲ. ಅದಕ್ಕೆ ಅಂದರೆ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಇನ್ನು ಗೊತ್ತಿಲ್ಲದವ್ರಿಗೆಲ್ಲ ತಿಳಿಪಡಿಸೋಣ ಅಂತ ಅಷ್ಟೇ. ಇವತ್ತು ಅವರು ದೀಪಿಕಾ ಅವರು ಹೇಳಿದ್ರು, ಇಲ್ಲ ಮೇಡಮ್ ಹೇಳೋಣ, ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಯೂಸ್ ಮಾಡಿಕೊಡ್ಲಿ ನ್ಯಾಚುರಲ್ ಆಗಿ. ಎಷ್ಟೊಂದು ಪ್ರಾಡಕ್ಟ್ಗಳು, ಈ ಅಂಗಾಯ ಪುಡಿ ಬಗ್ಗೆ ಹೇಳಿದ್ರಿ ನೀವು, ಎಷ್ಟೊಂದು ಪ್ರಾಡಕ್ಟ್ಗಳಿದೆ, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರ ಜೊತೆ ಇವಾಗ ಮಾತಾಡೋಣ. ದೀಪಿಕಾ ಅವರ ಫಸ್ಟ್ ನಿಮ್ಮ ಮಗಳದ್ದು ಇದು ಹೇಳಿಬಿಡಿ. ಸೊ ಅವಳು ಪಿ ಮಾಡಬೇಕಾದ್ರೆ ಸ್ಕೂಲ್ನಲ್ಲಿ ಒನ್ ಪರ್ಟಿಕ್ಯುಲರ್ ಸ್ಟ್ರೆಚ್ ಮಾಡಬೇಕಾದ್ರೆ ಎಕ್ಸ್ಟೆಂಡೆಡ್ ಕಾಲು ತುಂಬ ಎಕ್ಸ್ಟೆಂಡ್ ಮಾಡಿ ನೀ ಪಾಪ್ಔಟ್ ಆಗೋಯ್ತು. ಆ್ಯಂಡ್ ಇಮಿಡಿಯೇಟ್ಲಿ ಅವಳು ನೀ ಪಾಪಿನ ಅವಳೇ ಮಾಡ್ಕೊಂಡಿದ್ದಾಳೆ. ಆ ರಭಸದಲ್ಲಿ ನೀದು ಒಂದು ಸ್ಮಾಲ್ ಫ್ರಾಗ್ಮೆಂಟ್ ಚಿಪ್ ಆಗಿಬಿಟ್ಟಿದೆ. ಸೊ MRI ಎಲ್ಲ ಮಾಡಿ ಅವ್ರಿಗೆ ಒಂದೇ ಚಿಪ್ ಕಾಣಿಸ್ತು. ಆ್ಯಕ್ಚುಲಿ ಓಪನ್ ಮಾಡಿದಾಗ 2 ಸ್ಮಾಲ್ ಚಿಪ್ ಆಗಿತ್ತಂತೆ. ಸೊ ವಿ ಹ್ಯಾಡ್ ಟು ಗೋ ಫಾರ್ ಸರ್ಜರಿ. ಹಿ ಈಸ್ ಎ ವೆರಿ ಫೇಮಸ್ ಪೀಡಿಯಾಟ್ರಿಕ್ ಆರ್ಥೋ ಸರ್ಜನ್. ಅವರು ಸರ್ಜರಿ ಸಜೆಸ್ಟ್ ಮಾಡಲ್ಲ ಅನ್ಲೆಸ್ ಇಟ್ಸ್ ರಿಕ್ವೈರ್ಡ್. ಮಾಡಿದ್ರು. ನನಗೆ ತುಂಬ ಬೇಜಾರಿತ್ತು, ಅಯ್ಯೋ ಮಗುಗೆ ಸರ್ಜರಿ ಮಾಡೋದೇನು 15 years ಹೆಣ್ಮಗುಗೆ ಅಂತ. ಬಟ್ he told me 6 weeks you see she will heal. Someone like 50 years we may not heal fast ಅಂತ. we did it. ಆವಾಗ ನಾನು ಇವ್ರು ಫಾಲೋ ಮಾಡ್ತಾನೆ ಇದ್ದೆ. ನಾನು ಅನ್ಕೊಂಡೆ ಜೂನಲ್ಲಿ ಬಂದಾಗ ತೊಗೊಳೋಣ ಅಲ್ಲ, ಮಾರ್ಚಲ್ಲಿ ನಮಗೆ ಈ ಪ್ರಾಬ್ಲಮ್ ಆಯಿತು. ಸೊ ನಾನು ಯೂಶಲಿ ಬಂದಾಗ ತೊಗೊಂಡು ಹೋಗ್ಬಿಡ್ತೀನಿ 1 year ಸಪ್ಲೈ. ಬಟ್ ಆವಾಗ ವಿತ್ ಶಿಪ್ಪಿಂಗ್, ಅವ್ರಿಗೆ ಶಿಪ್ಪಿಂಗ್ US-ಗೆ ಶಿಪ್ಪಿಂಗ್ ಪೇ ಮಾಡಿ ನಾನು ಸೂಪ್ ಮಾತ್ರ ತರಿಸ್ಕೊಂಡೆ. ಆ್ಯಂಡ್ 3 weeks ಒಂದು 3 to 4 weeks ಒಂದು ರಿಟರ್ನ್ ರಿವಿಸಿಟ್ ಇರುತ್ತೆ. ಇನ್ನೊಂದ್ಸರಿ MRI ಮಾಡಿ ಹೇಗಿದೆ ಅಂತ ನೋಡ್ತಾರೆ, ಕೂಡಿದೆಯಾ ಎಲ್ಲ ಕರೆಕ್ಟ್ ಅಂತ. ಅವರೇ ಒಂಚೂರು ಶಾಕ್ ಆಗಿ ನನಗೆ ಎಕ್ಸ್ರೇ ಫೋಟೋ ತಗೋ ಅಂತ ಹೇಳಿದ್ರು. ಆ್ಯಂಡ್ ಹಿ ಎಕ್ಸ್ಪ್ಲೇನ್ಡ್ ಮೀ ಆ ಚಿಪ್ ಆಗಿರೋದನ್ನ ಅವ್ರು ಹೆಂಗೆ ಕೂಡಿಸಿದ್ರು. ಕೂಡಿಲ್ಲ ಅಂದರೆ ಇರುತ್ತೆ ಬ್ಲ್ಯಾಕ್ ಕಲರ್ ಆಗಿ, ಈಗ ಎಲ್ಲಿ ಕೂಡಿದೆ. ಆ್ಯಂಡ್ ಹಿ ಶೋಡ್ ಮಿ ಅ ವೈಟ್ ಲೈನ್ and said this is the new cartilage that is built in 3 weeks. So he said good. I said no ನೀವು ನೋಡಿ ನಾನು ಈ ಸೂಪ್ ತಗೊಂಡ್ರೆ ಅದಕ್ಕೆ ಆಯಿತು ಅಂತ. ಅವರು ಫುಲ್ಲು ಏನು ಮೊಡವಾಟುಕಾಲು ಏನು, ಹೀಸ್ ಎ ಅಮೆರಿಕನ್ ಡಾಕ್ಟರ್. ಸೊ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಅದನ್ನು ಅವ್ರಿಗೆ ಫೋಟೋ ತೋರಿಸಿದೆ. He asked me, can I go to Indian store and get? I said, ಇಲ್ಲ, ನಾನು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಂದ ತರಿಸೋದಿದನ್ನ. ಈಗ ಅವ್ರಿಗೂ ತಗೊಂಡು ಹೋಗ್ತಾ ನಾನು ಅವ್ರಿಗೂ ಪ್ರಾಮಿಸ್ ಮಾಡಿದ್ದೀನಿ, ನಿಮ್ಗೇನು ನಾನು ಆ ಸೂಪ್ ತಗೊಂಡ್ ಬಂದು ಕೊಡ್ತೀನಿ ಅಂತ. ಡಾಕ್ಟರು he said he wants to taste that soup. What? Because he's an ortho surgeon. ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಬೋನ್ಸ್ ಅಲ್ಲಿ. ಸೊ ಯು ಕ್ಯಾನ್ ಸಿ ದ ಎಕ್ಸ್ರೇ ಓವರ್ ಹಿಯರ್. ನಾನು ಎಕ್ಸ್ಪ್ಲೇನ್ ಹೀಗೆ ತೋರಿಸ್ಬಿಡೋಣ. ಈ ಪರ್ಟಿಕ್ಯುಲರ್ ನಾನು ಮಾರ್ಕ್ ಮಾಡಿದ್ದೀನಿ ರೆಡ್ ಅಲ್ಲಿ. ಈ ಬಾರ್ಡರ್ ಅಲ್ಲಿ ವೈಟ್ ಕಲರ್ ಲೈನ್ ಬಂದಿದೆಯಲ್ಲ, ವೈಟ್ ಲೈನು, ದಟ್ ಇಸ್ ದ ನ್ಯೂ ಕಾರ್ಟಿಲೇಜ್. ಇನ್ 3 weeks ದಟ್ ನ್ಯೂ ಕಾರ್ಟಿಲೇಜ್ ಹ್ಯಾಡ್ ಕಮ್. ಈವನ್ he wasn't surprised, but he was like, it's very good, but 3 weeks it's good, very fast ಅಂದ್ರು. and I told him the reason, what different we did ಅಂತ. he was very impressed. ಸೊ ಎಲ್ಲ ಪ್ರಾಡಕ್ಟ್ಸು ಯೂಸ್ ಮಾಡ್ತೀನಿ. ನಾನೇ ಹೇರ್ ಆಯಿಲ್ ಮಾಡ್ಕೊತಿದ್ದೆ ಮನೆಗೆ.
ಒಂದು 7 to 10 ಪ್ರಾಡಕ್ಟ್ಸ್ ಹಾಕಿ. ಬಟ್ ಫ್ರಮ್ ವೆನ್ ಐ ಯೂಸ್ಡ್ ಹರ್ ಐ ಸ್ಟಾಪ್ ಡೂಯಿಂಗ್. ಅವರು ನನಗಿಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ವೆನ್ ವಿ ಹ್ಯಾವ್ ದಿಸ್, ನನಗೆ ತುಂಬ ಮನೆ ಮಟ್ಟಕ್ಕೆ ಮಾಡ್ಕೊಳಕ್ಕೆ ಸೋರ್ಸ್ ಮಾಡ್ಕೊಳಕ್ಕೆ ನನಗೆ ಕಷ್ಟ ಅಲ್ಲಿವರೆಗೂ. ಬಟ್ ಐ ರಿಯಲಿ ಲೈಕ್ಡ್ ಹರ್ ಆಯಿಲ್. ತುಂಬಾ ರಿಲೀಫ್ ಸಿಗುತ್ತೆ, ತುಂಬಾ ತಲೆನೋವು ಇರೋರಿಗೆಲ್ಲ ಹೋಗುತ್ತೆ, ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಅದು. ಆಕ್ಚುಲಿ ನೀವು ಫಸ್ಟ್ ಇಚ್ಚಿಂಗ್ ಇತ್ತು ಒಂಚೂರು ಇಚ್ಚಿಂಗ್ ಇತ್ತು ನನಗೆ, ಇಚ್ಚಂತಾನು ಹೇಳೋಕಲ್ಲ, ಏನೋ ಒಂಥರ ಹಿಂಗ ಅನ್ನೋ ತರ. ಬಟ್ ದ ಫಸ್ಟ್ ಟೈಮ್ ಐ ಅಪ್ಲೈಡ್ ದಿಸ್ ಆವತ್ತಿಂದ ಇಲ್ಲ ಅದು. ದಿಸ್ ಇಸ್ ಅಬೌಟ್ ದ ಆಯಿಲ್. ಇನ್ನೊಂದು ನಾನು ಅಂಗಾಯ ಪುಡಿ ಟೇಸ್ಟ್ ಮಾಡಿದ್ದೀನಿ. ನೀವು ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಹೇಳಲೇಬೇಕು ಅಂದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ನಿಮ್ ಪ್ರಾಡಕ್ಟ್ ಬಗ್ಗೆ. ಮೈ ಫೇವ್ರೆಟ್ ಇಸ್ ಅಫ್ ಕೋರ್ಸ್ ದ ಸೂಪ್ ಬಿಕಾಸ್ ಆಫ್ ದ ಮೆಡಿಕಲ್ ಇದು. ಬಟ್ ಅಂಗಾಯ ಪುಡಿ ಇಸ್ ಒನ್ ಥಿಂಗ್ ದಟ್ ನಂಗೆ ತುಂಬಾ ಇಷ್ಟ ಆಗಿದೆ. ಏನಂದ್ರೆ ಎನಿ ಕೈಂಡ್, ನಾವು ಒಂದೊಂದ್ಸಾರಿ ಇವಾಗ ಸಂಡೇ ಜಾಸ್ತಿ ತಿನ್ಬಿಡ್ತೀವಿ, ಯಾವುದೋ ಒಂದು ಫಂಕ್ಷನ್ ಹೋಗಿ ಅಂಡ್ ಆಲ್. ಎಲ್ಲರಿಗೂ ಆಗೋದೇನಂದ್ರೆ ಹೊಟ್ಟೆ ತುಂಬಾ ಉಬ್ರ ಬಂದಂಗೆ. ತುಂಬಾ ಜನ ಹೋಗಿ ಸೋಡಾ ಕುಡಿತಾರೆ, ಇನ್ನೇನೋ ಮಾಡ್ತಾರೆ, ಏನೋ ಇದು ಜೆಲ್ಲಸಿಲ್, ಆಂಟಾಸಿಡ್ ಏನೇನೋ ತಗೊಳ್ತಾರೆ, ಅಸಿಡಿಟಿ ಅದೆಲ್ಲ ಬರುತ್ತೆ. ಬಟ್ ನಾನು ನೋಡಿದ್ದೇನೆಂದ್ರೆ ಈ ಅಂಗಾಯ ಪುಡಿ, ದಿಸ್ ಇಸ್ ದ ಒನ್ ನನ್ನ ಲೈಫಲ್ಲೇ ನಾನು ಬೆಸ್ಟ್ ನಾನು ನೋಡಿರೋದು ಫಾರ್ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್. ಇಸ್ ಇಲ್ಲ ನೀವು ಜನರಲ್ ಆಗಿ ತಿನ್ಬೇಕಂದ್ರೂ ಅನ್ನಕ್ಕೆ ಹಾಕೊಂಡು ಒಂದು ಸ್ಪೂನು ತುಪ್ಪ ಹಾಕೊಂಡು ತಿನ್ಬೋದು. ಬಟ್ ಯೂಶಲಿ ಊಟಕ್ಕೆ ಕೂತಾಗ ನೆನಪಿರೋದಿಲ್ಲ ತುಂಬಾ ಜನಕ್ಕೆ. ಬಟ್ ಅದೇ ಮಿಸ್ ಆಗ್ಬಿಡುತ್ತೆ. ಬಟ್ ನಾನೇನಂದ್ರೆ ಆಫ್ಟರ್ ಐ ಈಟ್ ಫುಡ್ ಆಲ್ಸೋ ಒಂದು ಹಾಫ್ ಗ್ಲಾಸ್ ವಾರ್ಮ್ ವಾಟರ್ಗೆ ಅದೊಂದು ಹಾಫ್ ಸ್ಪೂನ್ ಹಾಕೊಂಡು ಕುಡಿದ್ರೆ 5 minutes ಅಲ್ಲಿ ರಿಲೀಫ್ ಬರುತ್ತೆ. ಐ ಹ್ಯಾವ್ ಟ್ರೈಡ್ ಇಟ್ ಮಲ್ಟಿಪಲ್ ಟೈಮ್ಸ್, ಮಲ್ಟಿಪಲ್ ಅಕೇಶನ್ಸ್. ಅಂದ್ರೆ ಆಫ್ಟರ್ ಫುಡ್ ಟ್ರೈ ಮಾಡಿದ್ದೀನಿ, ಒಂದ್ಸರಿ ತಿಂದಾದ್ಮೇಲೆ ಹಂಗೆ ಇದ್ದಾಗ ನೈಟ್ ಮಲ್ಗೋ ಮುಂಚೆ ಟ್ರೈ ಮಾಡಿದ್ದೀನಿ. 5 minutes ಅಲ್ಲಿ ರಿಲೀಫ್ ಬಂದಿರೋದು ನನಗದು ತುಂಬಾ ಸರ್ಪ್ರೈಸಿಂಗ್ ಅನ್ನಿಸ್ತು. ಐ ಹ್ಯಾವ್ ಟ್ರೈಡ್ ದೇರ್ ಪಾರಂಪರಿಕ ಗಂಜಿ ಪೌಡರ್, ಅದು ನಂಗೆ ತುಂಬಾ ಟೇಸ್ಟ್. ನೋಡಿ ಇದು ಅದು ಮೂಟೆನಲ್ಲೂ ಇದೆ, ಎಲ್ಲ ರೆಡಿ ಆಗಿದೆ ನೋಡಿ. ಪಾರಂಪರ್ಯ ಅಕ್ಕಿ ಗಂಜಿ ಪೌಡರ್ ಸುಮಾರು 10 ಟೈಪ್ಸ್ ಆಫ್ ರೈಸ್ ಯೂಸ್ ಮಾಡಿರೋದು. ನಾನು ಈಗ ಅಡುಗೆ ಮಾಡೋದು ಲೇಟ್ ಆಗುತ್ತೆ, ಯಾವಾಗಾದ್ರೂ ಮಧ್ಯಾಹ್ನ ನಾನು ಯೂಶಲಿ 12 ತಿನ್ಬಿಡ್ತೀನಿ. ಬಟ್ 2 ಆಯ್ತು ಹಂಗಾಯ್ತು ಅಂದ್ರೆ ಫಸ್ಟ್ ಈ ಗಂಜಿ ಮಾಡ್ಕೊಂಡು ಒಂದು ಗ್ಲಾಸ್ ಕುಡಿದ್ಬಿಟ್ಟು ದೆನ್ ಐ ಟೇಕ್ ಇಟ್. ಆತರ ಇಟ್ ಇಸ್ ಆಲ್ ಯೂಶಲಿ ಹಂಗ್ ಏನ್ ಮಾಡ್ತಾರೆ ಜನ ಅಂದ್ರೆ ಹಶು ಆಗಿದ ತಕ್ಷಣ ಏನೋ ಒಂದು ಜಂಕ್ ತಿನ್ಬಿಡ್ತಾರೆ. ಬಟ್ ದಿಸ್ ಇಸ್ ವೆರಿ ಹೆಲ್ದಿ, ವೆರಿ ನೈಸ್. ಇನ್ನೊಂದೇನಂದ್ರೆ ಮನೇಲಿ ಹೆಂಗಸರುಗಳು ಇದ್ರ ಜೊತೆ ಅದು ಒಂದು ಹೇಳ್ಬಿಡ್ತೀನಿ ನಾನು. ಮನೇಲಿ ಹೆಂಗಸರುಗಳು ಅವ್ರ ಹೊಟ್ಟೆನ ಸ್ವಲ್ಪನಾದ್ರೂ ತುಂಬಿಸ್ಕೊಳ್ಬೇಕೇನಾದ್ರೂ ಈ ತರ ಅಕೇಶನ್ಸ್ ಇದ್ದಾಗ, ಹಬ್ಬ ಹರಿದಿನ ಇದ್ದಾಗ, ಮತ್ತೆ ಏನಾದ್ರೂ ಒಂದು ಪೂಜೆ ಇದ್ದಾಗ್ಲೂ ನೋಡಿ, ನಮ್ದು ಗಂಜಿ ಪೌಡರ್ ಪೂಜೆ ಇದ್ದಾಗ ಇದು ರೈಸ್ ಅಂದ್ರೆ ಇದು ಅನ್ಪಾಲಿಶ್ಡ್ ರೈಸ್ ಯಾವಾಗ್ಲೂ ಮಡಿಗ್ ಬರುತ್ತೆ, ಪ್ರಾಸೆಸ್ಡೇ ಯಾವಾಗ್ಲೂ ಮಡಿಗ್ ಬರಲ್ಲ. ಇವಾಗ ದೇವಸ್ಥಾನಗಳಲ್ಲೂ ಅಷ್ಟೇನೆ ಪಾಲಿಶ್ ಮಾಡಿರೋ ಅಕ್ಕಿ ಕರೆಕ್ಟ್ ಆಗಿರೋದು ಪ್ರಸಾದಕ್ಕೆಲ್ಲ ಯೂಸ್ ಮಾಡಲ್ಲ, ಅನ್ಪಾಲಿಶ್ಡ್. ಆಮೇಲೆ ಕಪ್ಪು ಉದ್ದಿನ ಕಾಳು ಅಷ್ಟೇ, ಬಿಳಿ ಉದ್ದಿನ ಕಾಳು ಯೂಸ್ ಮಾಡಲ್ಲ, ಕಪ್ಪು ಉದ್ದಿನ ಕಾಳೇ ಯೂಸ್ ಮಾಡೋದು. ಸೊ ಇದಕ್ಕೆ ನೀವು ಬೆಲ್ಲ ಮತ್ತೆ ಹಾಲು ಹಾಕೊಂಡು ಕೂಡ ಹಬ್ಬ ಹರಿದಿನದಲ್ಲಿ ಕುಡಿದು ಬಿಟ್ಟು ಆಮೇಲೆ ಸಮಾಧಾನವಾಗಿ ಅಡಿಗೆ ಮಾಡಿ ಎಲ್ಲಾರ ಹೊಟ್ಟೆ ತುಂಬಿಸ್ಬೋದು. ಇನ್ನೊಂದೇಂದ್ರೆ ಮನೆ ಹೆಣ್ಮಗಳು ಒಂದ್ಸಲ ಹೊಟ್ಟೆಗೆ ಹಸುವಾಗಿ ಇರಿಟೇಟ್ ಆಗ್ಬಿಟ್ರೆ ವಿ ಕಾಂಟ್ ಟ್ರೀಟ್ ಆಲ್ ದ ಪೀಪಲ್ ವೆರಿ ವೆಲ್, ಆ ತರ ಆಗ್ಬಿಡುತ್ತೆ. ನಮ್ಮ ಹೊಟ್ಟೆ ಸ್ವಲ್ಪ ಸಮಾಧಾನ ಆಗಿದ್ರೆ ಅವಾಗ ಏನ್ ಬೇಕೋ ಎಲ್ಲ ಸಮಾಧಾನವಾಗಿ ಅಡಿಗೆ ಎಲ್ಲ ಮಾಡ್ಕೊಡ್ಬೋದು. ಮತ್ತೆ ಫಂಕ್ಷನ್ಗಳಲ್ಲಿ ಒಂಥರ ಗಲಾಟೆ, ಇರಿಟೇಷನ್ ಏನೂ ಇರೋದಿಲ್ಲ, ಅವಾಗ ಚೆನ್ನಾಗಿರುತ್ತೆ. ಸೊ ಹೆಣ್ಮಕ್ಳಿಗೆ ಓದಿನ ಸಂದೇಶ ಇದ್ರಲ್ಲಿ, ಫಸ್ಟ್ ನಿಮ್ಮ ಹೊಟ್ಟೆನ ಒಂದ್ ಲೋಟ ಹಾಲು ಕುಡಿದು ಒಂಚೂರು ಗಂಜಿ ಕುಡಿದು ಏನಾದ್ರೂ ಒಂಚೂರು ಶಾಂತ ಮಾಡ್ಕೊಳ್ಳಿ. ಅನ್ನ ಬ್ರಹ್ಮ ಅಗ್ನಿನ ಜಠರಾಗ್ನಿನ ಶಾಂತ ಮಾಡ್ಕೊಳ್ಳಿ. ಆಮೇಲೆ ನೀವೆಲ್ಲಾರು ಹೊಟ್ಟೆ ತುಂಬಿಸೋದ್ರಲ್ಲಿ ಇನ್ನೂ ಸಂತೋಷವಾಗಿರ್ತೀರ, ನೋಡೋರ್ಗು ಸಂತೋಷ ಆಗುತ್ತೆ. ಆಮೇಲೆ ನೀವ್ ಹೇಳಿದಿರಾ ಆ ರೆಸಿಪಿನಲ್ಲಿ ಕೆಲವ್ರಿಗೆ ಮೊಸರು ಹಾಕೊಳ್ಳಿ ಹಂಗೆಲ್ಲ, ನಾನು ಏನು ಹಾಕಲ್ಲ, ಉಪ್ಪು ಹಾಕೋಲ್ಲ. ಗಂಜಿ ಹಂಗೆ ಮಾಡಿದ್ರೆ ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೇಸಿಕಲಿ ಏನಂದ್ರೆ ನನ್ಗೆ ಆ ಎಕ್ಸ್ಟ್ರಾ ಮಾಡೋದು ನಂಗೆ ಇಷ್ಟನೇ ಆಗಲ್ಲ, ಇದೇ ಸಾಕು ಅನ್ಸುತ್ತೆ. ಜಿಂಜರ್ ಹಾಕಿರ್ತೀವಿ ನಾವು, ಜೀರಿಗೆ ಇರುತ್ತೆ, ಮೆಣಸಿರುತ್ತೆ, ಅಜ್ವೈನ್ ಕೂಡ ಇರುತ್ತೆ. ಐ ಕ್ಯಾನ್ ಸೀ ದಟ್. ಅದೇ ನನ್ ಮಗಳು ಕೇಳ್ತಾ ಇರ್ಲಿ, ಇವ್ರಿಗೆ ಕಳ್ಸಿದ್ದೆ ನನ್ ಗಂಜಿನ, ಅಮ್ಮ ನೀನು ಹೊಟ್ಟೆ ತುಂಬಿಸ್ಕೊಳಕ್ ಗಂಜಿ ಕಳ್ಸಿದ್ಯಾ ಇಲ್ಲ ಹಸುವಾಗಕ್ ಕಳ್ಸಿದ್ಯಾ? ಯಾಕೆಂದ್ರೆ ಅದು ಕುಡಿದ್ರೆ ನಂಗೆ ಇನ್ನೂ ಜಾಸ್ತಿ ಹಸುವಾಗ್ತಾ ಇದೆ ಅಂತ ಅನ್ಬಿಟ್ಟು. ಅದೇ ಇನ್ನೊಂದು ಪ್ರಾಡಕ್ಟ್ ಐ ಹ್ಯಾವ್ ಯೂಸ್ಡ್ ಇಸ್ ಹೇರ್ ಪ್ಯಾಕ್, ದಟ್ ಇಸ್ ಆಲ್ಸೋ ವೆರಿ ಗುಡ್. ಇದು ಆವರಿಕೆ ಟೀ ಯೂಸ್ ಆವರಿಕೆ ಟೀ. ಆಕ್ಚುಲಿ ನಾನು ಆವರಿಕೆ ಟೀ ರೀಸೆಂಟ್ ಆಗಿ ತರಿಸ್ಕೊಂಡಿದ್ದು, ಇಲ್ಲಿಗೆ ಬರೋ ಮುಂಚೆ ಜೂನ್ ಅಲ್ಲಿ ನಾನು ಬಂದಿದ್ದೆ ಆಕ್ಚುಲಿ. ಸೊ ಇಲ್ಲಿ ಬಂದ್ಮೇಲೆ ನನ್ಗೆ ಈ ವೆಕೇಶನ್ ಅಲ್ಲಿ ಮಾಡೋಕ್ ಆಗ್ತಾ ಇಲ್ಲ. ಬಟ್ ಬಿಫೋರ್ ದಟ್ ಇಟ್ ಡಿಡ್ ರೆಡ್ಯೂಸ್ ಮೈ ವೆಯ್ಟ್. ನೌ ಐ ಹ್ಯಾವ್ ಮೇ ಬಿ ಪುಟ್ ಆನ್ ಚೆನ್ನಾಗಿ ತಿಂತಾ ಇದ್ದೀನಿ 3-4 ವಾರದಿಂದ. ಬಟ್ ಇಟ್
ಡಿಡ್ ರೆಡ್ಯೂಸ್ ವೆಯ್ಟ್. ನಾನು ಅದು ಆಮೇಲೆ ಅದು ನೀವು ಬಿಸಾಕಿ ಅಂತ ಹೇಳಿದೀರಾ ಫಿಲ್ಟರ್ ಆದ್ಮೇಲೆ ಟೀಗೆ, ನಾನ್ ಬಿಸಾಕಲ್ಲ, ಅದನ್ನ ಹಂಗೆ ನಿಧಾನಕ್ಕೆ ಕಚ್ಕೊಂಡ್ ತಿನ್ಬಿಡ್ತೀನಿ. ನಾನು ಅನ್ಕೊಳೋದು ಇವ್ರು ಯಾಕೆ ಬಿಸಾಕು ಅಂದ್ರು, ಇಷ್ಟು ಚೆನ್ನಾಗಿದೆ, ನಾನು ಹೆಂಗ್ ಬಿಸಾಕೋದು ಇದನ್ನ ಅಂತ ತಿಂತೀನಿ ನಾನು. ಇಲ್ಲ, ಅದು ಒಂದು ಮಗುಗೆ 22 years ಅವನಿಗೆ HDL LDL ಡಿಫರೆನ್ಸ್ ಇರುತ್ತಲ್ಲ, ಅದು ರಿಡಕ್ಷನ್ ಅಂಡ್ ಇದು ಏನು ಜಾಸ್ತಿ ಆಗೋದು ಎರಡೂನುವೆ ಆ ಹುಡುಗಂಗ್ ಚೆನ್ನಾಗಿದೆ. ಅವರು ದೂರದಲ್ಲಿದ್ದಾರೆ, KR-ಪುರಂ ಅಲ್ಲಿ ನೋಡಿದೆ ಆ ವಿಡಿಯೋ. ಅಲ್ಲ, ಇನ್ನೊಂದು ಹುಡುಗಂಗೆ 22 yearsಗೆ ಅವ್ನಿಗೆ ಆವರ್ಕೆ ಟೀಯಿಂದ HDL LDL ಡಿಫರೆನ್ಸ್ ಚೆನ್ನಾಗಿ ಬಂದಿದೆ. ಮೇಲೆ ಕೆಳಗಡೆ ಯಾವ್ದು ಕಡಿಮೆ ಇರ್ಬೇಕೋ ಅದು ಕಡಿಮೆ ಆಗಿದೆ, ಯಾವ್ದು ಜಾಸ್ತಿ ಇರಬಾರ್ದು ಅದು ಕಡಿಮೆ ಆಗಿದೆ. ಸೊ ಅದು ಅವ್ರ ತಾಯಿನೂ ಕೂಡ ಹೇಳಿದಾರೆ, ವೀಣಾ ನನ್ನ ಮಗನ್ಗೆ ನನ್ಗೆ 22 ವರ್ಷಕ್ಕೆ ಈ ತರ ಕೊಲೆಸ್ಟ್ರಾಲ್ ಈ ತರ ಎಲ್ಲ ಬಂದ್ಬಿಡ್ತಲ್ಲ ಅಂತ ಭಯ ಇತ್ತು ನಂಗೆ. ಸೊ ನಾನು ನಿಮ್ಮನ್ನ ಖಂಡಿತ ಬಂದು ಮಗುನು ಕರ್ಕೊಂಡು ಮೀಟ್ ಮಾಡ್ತೀನಿ ನಿಮ್ಮನ್ನ ಅಂತ ಅವರು ಹೇಳಿದಾರೆ. ಆವರ್ಕೆ ಟೀ ನಾನು ಟೀ ಮಾತ್ರ 3 weeks ನಾನು ಯೂಸ್ ಮಾಡಿದ್ದು. ಅದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟೆ. ಬಟ್ ಆಪಲ್ ಹಾಕಿ ಬೆಳಗ್ಗೆ ಹಾಫ್ ಆಪಲ್ ಹಾಕಿ ನೀವು ಗ್ರೈಂಡ್ ಮಾಡಿ ಅಂದ್ರೆ ನಾನಂದ್ರೆ ಚಾಪ್ ಮಾಡಿ ಹಾಕ್ಬಿಡ್ತೀನಿ, ವಿತ್ ಆಪಲ್ ತಿನ್ಬಿಡ್ತೀನಿ ಎಲ್ಲ. ಸೊ ಇಟ್ ಈಸ್ ವೆರಿ ನೈಸ್. ಇನ್ನು ಎಕ್ಸ್ಟ್ರಾ ಏನು ಬೇಡ, ನೋ ಸಾಲ್ಟ್ ಶುಗರ್ ನಥಿಂಗ್ ಐ ಆಡ್. ಅಲ್ಲ, ಏನ್ ಗೊತ್ತಾ, ನಾವು ತಿನ್ನೋದ್ರ ಬಗ್ಗೆ ಬಿಹೈಂಡ್ ಸೋ ಮೆನಿ ಸೈನ್ಸ್ ಥಿಂಗ್ಸ್ ಆರ್ ದೇರ್. ಇಟ್ ಇಸ್ ವೆರಿ ಆಪಲ್ ಯಾವಾಗ್ಲೂ ನೀವು ಬರೀ ಆಪಲ್ ತಿಂದ್ರೆ ನಮ್ಮ ಅಬ್ಸಾರ್ಪ್ಷನ್ ಅಷ್ಟಿರೋದಿಲ್ಲ ಅಂತ ತಿಳಿದವ್ರು ಹೇಳ್ತಾರೆ. ಬಟ್ ಈ ತರ ಬೇಯಿಸ್ಕೊಂಡು ಕುದಿಸ್ಕೊಂಡು ಈ ತರ ಕುಡಿದ್ರೆ ಡೆಫಿನೆಟ್ ಆಗಿ ಬಾಡಿ ಅಬ್ಸಾರ್ಬ್ ಆಗುತ್ತೆ, ಇದಾಗುತ್ತೆ, ಏನೋ ರಿಡಕ್ಷನ್ ಆಗುತ್ತೆ ಖಂಡಿತ ಅದ್ರಲ್ಲಿ. ಟೀ ಮಾತ್ರ ಬೇಯಿಸ್ತಾ ಇದ್ರೆ ಆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್. ಇಷ್ಟು ಯೂಸ್ ಫೇಸ್ ಪ್ಯಾಕು ಯೂಸ್ ಮಾಡಿದೀನಿ, ಬಟ್ ನನ್ಗೆ ಟೈಮ್ ಇಲ್ಲ ಅಂದ್ರೆ ವಾರಕ್ಕೆ ಒಂದ್ಸರಿ ಅಷ್ಟೇ. ಈ ಸಾರಿ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀನಿ, ಇನ್ನು ಏನಾದ್ರು ಫೇಸ್ ಗ್ಲೋ ಆಯಿಲ್ ಎಲ್ಲ ಟ್ರೈ ಮಾಡ್ಬೇಕು. ನಮ್ಗೆ ಆಯಿಲ್ ಪ್ರಾಬ್ಲಮ್ ಅಲ್ಲ, ನಾವೇ ತಗೊಂಡ್ ಹೋಗ್ಬೇಕು, ಶಿಪ್ ಮಾಡಕ್ ಆಗಲ್ಲ. ಕರೆಕ್ಟ್. ಎಲ್ಲಾ ಪ್ರಾಡಕ್ಟ್ ತಗೊಂಡಿದ್ದಾರೆ, ಎಲ್ಲ ಇದೇನ್ ಫಸ್ಟ್ ಟೈಮ್ ಅಲ್ಲ. ಹೌದು, ಎಲ್ಲ ತುಂಬಾ ಈಗ 1 year ಸಪ್ಲೈ ಇದು ಆಗ್ಲೇ 3-4 years ಇಂದಾನು ತಗೊಳ್ತಿದ್ದೀರಾ ನೀವೆಲ್ಲ. ಹೌದು. ಅದೇ ನಂಗೆ ತುಂಬಾ ಖುಷಿ ಆಯ್ತು ಇವ್ರು ಬಂದಿದ್ದು. ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಆಮೇಲೆ ನಾನು ಮಾತಾಡ್ದೆ, ಅವರು ಮಾತಾಡಿದ್ರೆ, ವಿಷಯಗಳು ತಿಳಿಸೋಣ ಎಲ್ಲಾರ್ಗು. ಇನ್ನೂ ಒಬ್ರಿದಾರೆ ನೋಡಿ, ನಮ್ಮ ಕೊರಿಯರ್ನವ್ರು ಅಂಗಾಯ ಪುಡಿದು, ಅವ್ರಿಗೆ ಬಹಳ ಹೆಲ್ಪ್. ಬನ್ನಿ ಇರ್ಲಿ. ಅವ್ರು ನೋಡಿ, ಅವರು ಮುದ್ದೆನೆ ಅಂಗಾಯ ಪುಡಿ 5 ನಿಮಿಷದಲ್ಲಿ. ನಾನು ಎಷ್ಟೊಂದ್ ಜನ ಏನೋ ಕುಡ್ದಿದ್ದಾರೆ, ಇನ್ನೊಂದು ಕುಡ್ದಿದ್ದಾರೆ, ಜೀರಿಗೆ ನೀರ್ ಕುಡಿತಾರೆ. ಯಾವ್ದಕ್ಕೂ ಇಷ್ಟು ಕ್ವಿಕ್ ರಿಲೀಫ್ ಬರೋದೇ ಇಲ್ಲ. ಇವರು 10 years ಆಗಿತ್ತಂತೆ ಪ್ರಶಾಂತ್, ಏನು ಮುದ್ದೆ ತಿಂದು ಅಲ್ಲ ಪ್ರಶಾಂತ್, ಮಧ್ಯಾಹ್ನ ಡೈಜೆಷನ್ ಆಗಲ್ಲ ಅಂತ ಅನ್ಬಿಟ್ಟು ಊಟ ತಿನ್ನಕ್ ಆಗ್ತಾ ಇರ್ಲಿಲ್ಲ. 1 ಗಂಟೆ ಊಟ ತಿನ್ಬೇಕಂದ್ರೆ 3 ಗಂಟೆ ಅದು ಹಸು ಆಗೋದು. ಬಟ್ ಇದು ಅಂಗಾಯ ಪುಡಿ ಕುಡಿದ್ಬಿಟ್ರೆ ಅಟ್ಲೀಸ್ಟ್ ಊಟ ಅನ್ನಗ ತಿನ್ಕೊಂಡ್ರೆ 12:30ಗೆ ಹಸುವಾಗ್ತದೆ. ತುಂಬಾ ಚೆನ್ನಾಗಿದೆ. ಅವ್ರು ಅಂತಿದ್ರು, ನಾನು ಸಮಾಧಾನವಾಗಿ ಹಸುವಾಗಿ ಮುದ್ದೆ ತಿಂದು ತುಂಬಾ ವರ್ಷ ಆಯ್ತು ಮೇಡಮ್, ಇವಾಗ ಹಸುವಾಗಿ ಮುದ್ದೆ ತಿಂತೀನಿ, ರಿಲೀಶ್ ಮಾಡ್ತೀನಿ ಎಲ್ಲ ಅಂತ ಹೇಳ್ತಾ ಇದ್ರು ಅವರು. ಸೊ ಇದು ನಮ್ಮ ಪ್ರಾಡಕ್ಟ್ ಬಗ್ಗೆ ಒಂಚೂರು ಏನಂದ್ರೆ ಫೀಡ್ಬ್ಯಾಕ್ಸ್, ಯೂಸ್ ಮಾಡಿರೋರ್ದಷ್ಟೇ, ಹಾನೆಸ್ಟ್ ರಿವ್ಯೂಸ್ ಅಷ್ಟೇನೆ ಎಲ್ಲ. ಸೊ ಇದು ನೋಡಿ ನ್ಯಾಚುರಲ್ ಥಿಂಗ್ಸ್ ಯೂಸ್ ಮಾಡೋದಕ್ಕೆ ನಿಮಗೂ ಇಂಟ್ರೆಸ್ಟ್ ಬರಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು.